ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಸಖತ್ತಾಗಿದ್ದೀವಿ. 4:15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್, ನಾನು ಶ್ರುತಿ ಅಕ್ಕ ಜೊತೆಲಿದ್ದೀವಿ. ಈಗ ನಮ್ಮದು ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು. ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು 4:15 ಆಗಿದೆ. ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು 4:15 ಮೈಸೂರು ಗಾಡಿ ಬಂತು. ಬನ್ನಿ ಹೋಗೋಣ. ಯಾಕೆ ಕಲರ್ ಹಾಕಿದ್ದೀನಿ ಅಂದರೆ ರೀಸನ್ ಇದೆ ಫ್ರೆಂಡ್ಸ್. ನಮಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಹಾಗಾಗಿ ಈ ಪ್ರಾಕ್ಟೀಸ್ಗೆ ಸೀರೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಡ್ರೆಸ್ ಹಾಕ್ಕೊಂಡೆ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೆ. ಟೈಮ್ ಬಂದು 5:30. ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು. ಉಂಡೆ ಕಲ್ಲಂಗಡಿ ಹಣ್ಣು. ಒಂದು ಹಣ್ಣು ತೊಗೊಂಡೆ 30 ರೂಪಾಯಿ ಅಂತೆ. ನನ್ನ ಮಗಳು ಕಲ್ಲಂಗಡಿ ಅಂದರೆ ತುಂಬ ಇಷ್ಟ, ಅದಕ್ಕೆ ತೊಗೊಂಡೆ. ಹಾಗೆ ನನಗೂ ಡಯೆಟ್ಗೂ ಒಳ್ಳೇದಲ್ವ, ಅದಕ್ಕೆ ತೊಗೊಂಡೆ. ದೂರದಲ್ಲಿ ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರಲ್ಲ, ಅಲ್ಲೇ ಎತ್ಕೊಬಂದೆ ಮೀನ್ಸ್ ದುಡ್ಡು ಕೊಟ್ಟು ತೊಗೊಬಂದೆ. ಇವಾಗ ಏನು ಸಿಗುತ್ತೆ ನೋಡೋಣ ಬನ್ನಿ. ಯಾವುದಾದ್ರೂ ಬೈಕ್ ಅಥವಾ ಆಟೋ ಸಿಕ್ಕಿದ್ರೆ ಹೋಗೋಣ ಮನೆಗೆ ಅಲ್ವಾ ಫ್ರೆಂಡ್ಸ್. ಒಂದು ತಗೋಪ ಪಾಪ, ಅವಳಿಗೆ ಕಲ್ಲಂಗಡಿ ಹಣ್ಣು ಅಂದರೆ ಜೀವ. ಎಲ್ಲ ಹಣ್ಣು ತಿಂತಾಳೆ, ಕಲ್ಲಂಗಡಿ ಹಣ್ಣು ಅಂದರೆ ಇನ್ನೂ ಇಷ್ಟ. ಕಟ್ ಮಾಡಿಕೊಡು ಅಂತ ನಾನು ಫ್ರೆಶ್ ಅಪ್ ಆದೆ. ಬಂದು ಒಂಚೂರು ತಲೆ ಹಾಂ, ಚಿಕ್ಕ ಕಟ್ ಮಾಡ್ಕೊಡ್ತೀನಿ. ಅವಳು ಹಣ್ಣು ಕಟ್ ಮಾಡ್ಕೊಡ್ಬೇಕು. ಏನು ಬಂಗಾರ? ಇಷ್ಟಪ್ಪ ಕೃತು ಅವ್ರ ಧೂಳೆಲ್ಲ ಇರ್ತದೆ. ಧೂಳಿರಲ್ವಾ? ಹಂಗೆ ತಿಂತಾ ಇದೆಯಲ್ಲ ಕೃತು. ನಿನ್ನ ಜಡೆ ತೋರಿಸು. ಕೃತನ್ ಜಡೆ ನೋಡಿ ಫ್ರೆಂಡ್ಸ್, ಹೆಂಗದೆ, ಚೆನ್ನಾಗದೆ ಚಿನ್ನ. ಸುಮ್ಮನಿರು, ಕಟ್ ಮಾಡ್ಕೊಡಗಂಟ ಸುಮ್ಮನಿರಿ ಫ್ರೆಂಡ್ಸ್. ಇವಾಗ ಕೃತು ಕಟ್ ಮಾಡ್ಕೊಳಕ್ಕೆ ಹೋಗಿ ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ 5:45 ಮನೆಗೆ ಬಂದೆ. ಬೈಕ್ ಸಿಕ್ತು. ಬೈಕಲ್ಲಿ ಬೇಗ ಬಂದ್ಬಿಟ್ಟೆ. ಸಾಲಿಗ್ರಾಮದಿಂದ 10 ನಿಮಿಷ, 5:15 10 ನಿಮಿಷ ಅಂದರೆ 5:25 ಮನೆಗೆ ಬಂದೆ. ಈಗ ಕಲ್ಲಂಗಡಿ ಹಣ್ಣು ತಿನ್ನೋಣ ಬನ್ನಿ. ಚೆನ್ನಾಗದಲ್ಲ ಪಾಪ? ಬೀಜ ತಿನ್ಬೋದಾ? ಬೀಜ ಬೇಡ, ಗುಡ್ ಬೇಬಿ ನೀನು. ತೆಗ್ದಾಕ್ಬಿಡ್ತೀನಿ. ಮಿಸ್ ಆಗಿ ಏನಾದ್ರು ತಿಂದರೆ ಪರವಾಗಿಲ್ಲ, ಬಟ್ ಬೇಕು ಅಂತ ತಿನ್ಬಾರ್ದು ಅಷ್ಟೇ. ಬೇಕು ಅಂತ ತಿಂದರೆ ಹೊಟ್ಟೆ ಒಳಗಡೆ ಕಲ್ಲಂಗಡಿದು ಗಿಡ ಬೆಳೀತದೆ, ಗೊತ್ತಾ? ಅಟ್ಟೆ ತಿನ್ಬಾರ್ದು, ಗೊತ್ತಾಯ್ತಾ? ಗಿಡ ಬೆಳೆಸ್ಕೊತಿ ಚಿನ್ನು. ಗಿಡ ಬೆಳೆದ್ರೆ ಅದು ಕಲ್ಲಂಗಡಿ ಹಣ್ಣು ಬರ್ತದೆ. ಚಿನ್ನದು ನಿನ್ನ ಅಡುಗೆ ಆಟ ಸಮಾನ. ಯಾವಾಗ ಜೋಡಿಸ್ಕೊಂಡೆ? ಇಲ್ಲಿ ಹುಳ ಇರ್ತವೆ, ಅದು ಸಂಧಿ ಒಳಗೆ ಹೋಗ್ಬೇಡ. ಇಲ್ಲಿ ನಿಂತಿದೆಯಲ್ಲ ಕಾಲ ಹತ್ರ, ಇಲ್ಲಿ ಜಾಗ ಅದಲ್ಲ, ಇಲ್ಲಿ ಕೂತ್ಕೊಂಡು ಆಟಾಡು. ಅಲ್ಲಿ ಹೋಗ್ಬೇಡ, ಅಲ್ಲಿ ಹುಳಗಳಿರ್ತವೆ. ಸೌದೆ ಹಾಕಿಲ್ವ ಅಲ್ಲಿ? ನಾನು ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ, 6 ಗಂಟೆಗೆ ಮಲ್ಕೊಂಡವಳು 8:15 ಎದ್ದಿದ್ದೀನಿ. ಅಮ್ಮ ಊಟಕ್ಕೆ ಕೇಳಿಸ್ತು ಆವಾಗ. ಯಾಕಂದರೆ ಫುಲ್ಲು ತಲೆನೋವು. ಇಲ್ಲೇ ರಾಮನಾಥ್ಪುರದಲ್ಲೇ 4:15 ಮಾತ್ರೆ ಕೊಡ್ತಿದ್ದೆ. ಮನೆಗೆ ಬರೋಷ್ಟರಲ್ಲಿ 5:45 ಆಯಿತು. ಬಂದು 6 ಗಂಟೆಲಿ ಮಲ್ಕೊಂಡವಳು. ಇವಾಗ 8:15ಗೆ ಎದ್ದು ಅಮ್ಮ ಅನ್ನ ಮಾಡಿತ್ತು, ಹಾಗೆ ಅವ್ರಿಗೆ ಮುದ್ದೆ ಮಾಡ್ಕೊಂಡಿದ್ರು, ಮೊಟ್ಟೆ ಬೇಯಿಸಿತ್ತು. ಬಂದು ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಮತ್ತೆ ಮಲ್ಕೊಂಡೆ, ತಲೆನೋವು ಅಂತ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. 7 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೃತುಗೆ ಹಾಲು ಕಾಯಿಸ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಯಾಕೆಂದರೆ 4 ಗಂಟೆ ರಾತ್ರಿಗೆ ಎದ್ದು ಅಡುಗೆ ಮನೆಯೆಲ್ಲ ಒರೆಸಿ ಈಗ ಈ ಮನೆ ಕ್ಲೀನ್ ಮಾಡ್ತಾರೆ. ಮೊದಲೇ ಹೇಳಿದೆ ಹಾಲು ಕುಸ್ಬೇಡ ಅಂತ. ಇದು ಹೆಂಗೆ ಸ್ವಲ್ಪ ಚೆಲ್ಬಿಡೈತಿ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಮ್ಮ ಬೆಳಗ್ಗೆ ಯಾಕೋ ರೀಚ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ಕೃತು ಬೇರೆ ನನ್ನ ಜೊತೆ ಬರ್ತೀನಿ ಅಂತಿದ್ದಾಳೆ. ಬೇಡ ಅಂದರೂ ಕೇಳ್ತಾ ಇಲ್ಲ. ರಾತ್ರಿಯಿಂದನೂ ಆಟ ಮಾಡಿಕೊಂಡು ನನ್ನ ಮೇಲೆ ಆಣೆ ಮಾಡಿಸ್ಕೊಂಡೋಳೆ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಸರಿ ಬಾ ಅಂದೆ. ಅವಳಿಗೂ ಇನ್ನೇನು ಹಾಲಿಡೇಸ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಸರಿ ಬಾ ಅಂದೆ. ಆಮೇಲೆ ಟೀ ಕಾಫಿ ಕುಡಿದ್ರಾ? ಇವತ್ತೆಲ್ಲಿಗೆ ಬರ್ತಾ ಇದೆಯಾ ನೀನು ಪಪ್ಪು? ಅಷ್ಟು ಟೈಮ್ ಆಯಿತು. ಹಾಕು ಬೇಡ, ಹಾಕೋಗವ ಬೇಡ. ಚಿನ್ನು ಬೇಬಿ ಕ್ರೀಮ್ ಹಾಕೋ, ಬೇಗ ಹಾಲು ಕುಡಿವೆ. ಅದನ್ನ ಕೊಡ್ತೀನಿ. ನೀನು ಫಸ್ಟ್ ಬಿಕ್ಕಿ ತಿನ್ಕೊಂಡು ಮುಖ ಕ್ರೀಮ್ ಹಾಕೋ. ತಗೊಳ್ಳಿ ಸುಮ್ಮನೆ ಎಲ್ಗೂ ಓಡೋಕಲ್ಲ. ನೀರು ಕುಡಿದಿಲ್ವ ನೀನು? ಹಾಲನ್ನೇ ಕೊಡ್ನಿ.
ನಡಿ ಹಾಲು ಕುಡಿ, ಹಾಲು ಆರಾಗದೆ. ರಿಬ್ಬನ್ನ ಕೈಗೆ ಹಾಕೊಂಡಿದ್ದಿಲ್ ಚಿನ್ನು, ರಿಬ್ಬನ್ ಇಲ್ಲ ಅಂತ ಹಿಡಿ ದೇಶ ಹುಡ್ಕಿದ್ರೆ ಕಲ್ತೋಳೆ ಜಾಡ್ ಮಲಿ ಇಲ್ಲ. ಏನ್ ಮಾಡಕ್ಕೀಗ ಹೋಗೋ ಚಿನ್ನ, ತಾತಂಗೆ ಹೇಳು ಅಜ್ಜಿ ಬೈತದಲ್ಲ. ಅದು ಅಳ್ದೋಯ್ತಾ ಇದೆ, ಇಕ್ಕು ಬಿಟ್ಟು ಬೇರೆ ದಿಕ್ಕೊಂಡು ನೋಡಿ ಬಣೆಯಲ್ಲೇ ತಿರ್ನಿ ಇಲ್ಲ. ಗ್ರೀನ್ ಪಿಂಕ್ ಅಮ್ಮ, ಗ್ರೀನ್ ಪಿಂಕ್ ಹಾಕೊಂಡ್ರೆ ಹ್ಞೂ ಕಣ. ನಾನು ಬಾಚಿಲ್ಲ ಕಣಮ್ಮ. ಹಾಂ ಫ್ರೆಂಡ್ಸ್, ಕೃತುನ ಎಷ್ಟು ಬೇಡ ಬೇಡ ಅಂದ್ರೂ ಹಠ ಮಾಡ್ಕೊಂಡು ಬತ್ತಾವಳೆ. ಅವಳಿಗೆ ರಜಾ ಕೊಟ್ಟಿದ್ದಾರೆ. ನಮ್ಮ ಅಕ್ಕಪಕ್ಕದ ಮನೆ ಅಂಗನವಾಡಿ ಹೋಗೋ ಮಕ್ಕಳೆಲ್ಲ ಅಂಗನವಾಡಿಗೆ ಹೋಗ್ತಾರೆ. ಆ್ಯಂಡ್ ಇವಳು ಹೋದರೆ ಅವರು ಕೂರಿಸ್ಕೊಳ್ಳಲ್ವಂತೆ. ಅದಕ್ಕೋಸ್ಕರ ನೆನ್ನೆ ಎಲ್ಲ ಬೇಜಾರಾಗ್ಬಿಟ್ಟೈತೆ. ಇವಳೊಬ್ಬಳೆ ಸೈಕಲೆಲ್ಲ ಹೊಡೆದ್ಲಂತೆ. ಅದಕ್ಕೆ ನೆನ್ನೆ ನೈಟು ಪ್ರಾಮಿಸ್ ಮಾಡಿಸ್ಕೊಂಡು ಆಣೆ ಮಾಡಿಸ್ಕೊಂಡು ಹಠ ಮಾಡ್ಕೊಂಡು ಬತ್ತಾವಳೆ. ನಾನು ಯಾವ ಬೈಕ್ ಅಡ್ಡೆ ಹಾಕೇನಪ್ಪ, ಇವಳು ನಾನು ಇಬ್ಬರು ಬೇರೆ ಹೋಗಬೇಕು ಅಂದ್ಕೊಂಡು ಬರ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮೂರು ಧರ್ಮಣ್ಣಂದು ಆಟೋ ಇತ್ತು. ಆ ಆಟೋದಲ್ಲಿ ಬಂದು ಕೃತನು ನಾನು ಸಾಲಿಗ್ರಾಮಕ್ಕೆ ಎಷ್ಟು 7:40ಕ್ಕೆ ಬಂದು, ಆದರೆ 8 ಗಂಟೆ ಬಸ್ ಬಂದು ನಿಂತಿದ್ರು ಬಸ್ಸು ಸ್ಟಾರ್ಟೇ ಆಗಲಿಲ್ಲ. ಕರೆಕ್ಟಾಗಿ 8 ಗಂಟೆಗೇ ಸ್ಟಾರ್ಟ್ ಆಗಿದ್ದು. ಇದು ಕೊಂಡೂರು ಬಸ್ಸು. ರೆಡಿ ಮಗನೇ, ಸೀಟವ ನೋಡು, ಸೀಟ್ ಮಾಡು. ನೋಡಿ ಹಠ ಮಾಡ್ಕೊಂಡು ಬರ್ತಾವಳೆ. ಇವಳಿಗೆ ರಜಾ ಕೊಟ್ಬಿಟ್ಟವ್ರೆ. ರೆಡಿ ಚಿನಿ, ಇನ್ನೇನು 1ನೇ ತಾರೀಕಿಂದ ನಮ್ಮ ಮಕ್ಳಿಗೂ ರಜಾ, ಬಟ್ ನಮಗೆ ರಜಾ ಇಲ್ಲ. ನಾವು ಡ್ಯೂಟಿಗೆ ಹೋಗಲೇಬೇಕು. ಅದೇನು ಎತ್ತ ಅಂತ ಫುಲ್ಲು ಇವಾಗಲೇ ಬೇಡ, ಡೀಟೇಲ್ಸು ಮುಂದೆ ಹೇಳ್ತೀನಿ ನೋಡಿ. ಇದು ಹಿಡುಗ್ಲು, ನಾವು ಹಿಡುಗ್ಲು ಅಂತೀವಿ ಪೊರಕ್ಕೆ. ಅವಾಗೆಲ್ಲ ಇದೇ ಥರ ಹಿಡುಗ್ಲು ಬರ್ತಿದ್ದು. ನಡಿಚಿನಿ, ಸೀಟ್ ಅವೇಕತ್ ನಡಿ. 2 ಸೀಟ್ ಇರೋ ಕಡೆ ಕೂತ್ಕೊಚಿನು, ಹತ್ತಬೇಕು. ಈ ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿರೋದು ಹಾಕು ಅಂದರೆ ಈ ಫ್ರಾಕೆ ಬೇಕು ಅಂದ್ಬಿಟ್ಟು ಇದನ್ನೇ ಹಾಕೊಂಡಿದ್ದಾಳೆ. ಹತ್ತು ಕರೆಕ್ಟಾಗಾರ ತಿಂಡಿ ಮಾಡಿರಲಿಲ್ಲ. ಅಲ್ಲೆಲ್ಲರೂ ಹೋಟೆಲಲ್ಲಿ ತಗೊಂತು. ನಾವಿವಾಗ ರಾಮನಾಥ್ಪುರಕ್ಕೆ ಬಂದು ಟೈಮ್ ಬಂದು 8:35. ಇಲ್ಲೊಂದು ಹೋಟೆಲ್. ಹುಷಾರಮ್ಮ, ನಡಿ. ಅದಕ್ಕೆ ಇಲ್ಲಿ ಹೋಟೆಲಲ್ಲಿ ತಿಂಡಿ ಪಾರ್ಸಲ್ ತೊಗೊಳಕತ್ತಾ ಇದ್ದೀವಿ. ಕೃತು ಬಾಯ್ಲೇನೋ ಒಂದು ಕೇಳಿ. ಚಿನಿ, ಈ ಹೋಟ್ಲು ಯಾರು ಹೋಟ್ಲ ಥರ ಅದೇ? ಹಾಂ ಹಾಂ ಏನ ಅಪ್ಪನ ಹೋಟ್ಲು ಹಿಂಗೆ ಇದ್ದಿದ್ದು. ನಮ್ಮ ಆಟೋನು ಇದೇ ರೀತಿ ಫ್ರೆಂಡ್ಸ್. ಇಲ್ಲ ಆಟೋ ಇದೆಯಲ್ಲ, ಇದೇ ರೀತಿ ಇತ್ತು ನಮ್ಮ ಸ್ವಂತದ್ದು. ಬಟ್ ಇವಾಗ ಏನೂ ಇಲ್ಲ. ಅವ್ರ ಅಪ್ಪ ಹೋದಂಗೆ ಅವ್ರ ಅಪ್ಪನ ಹತ್ರ ಇದ್ದಿದ್ದು ಆಟೋ, ಬೈಕು, ಅವ್ರ ಅಪ್ಪನ ಒಡವೆ ಎಲ್ಲ ಹೋದ. ಇರೋದು ಏನು ಗೊತ್ತಾ, ನಾನು ನನ್ನ ಮಗಳು ಇಬ್ಬರೇ. ಈಗ ಬಾ. ಬೇಕ್ರಿ ಕಡೆಗೆ ಮುಖ ಮಾಡಿದ್ದಾಯಿತು. ಏನು ಬೇಕು? ಐಸ್ ಕ್ರೀಮ್ ಬೇಡ? ಬೆಳಗ್ಗೆನೇ ಐಸ್ ಕ್ರೀಮ್ಸ್ ಬೇಡ? ಯಾರಿದ್ದೀರಾ? ಶಿನಿ, ಐಸ್ ಕ್ರೀಮ್ಸ್ ಬೇಡ, ನಡಿ. ಕೇಕ್ ಏನಾದರೂ ತಗೋ. ಕೃತು ಒಂದ್ಸಲ ಹೇಳ್ದೆ ತಾನೇ, ಅಲ್ಲಿ ಕೇಕು ಬ್ರೆಡ್ ಏನಾದರೂ ತಗೋ. ಕ್ಯಾಂಡಿ ಬೇಡ, ಶೀತ ಆಗೋದೆ. ಬೆಳಗ್ಗೆಲ್ಲ ಇನ್ನೂ ತಿಂಡಿನೇ ತಿಂದಿಲ್ಲ. ನಡಿ. ಇಲ್ಲಿ ಬೈಲಿ ಬಿಸ್ಕೆಟ್ಸು, ಕೇಕ್ಸು ಏನಾದರೂ ತಗೋ. ಮಧ್ಯಾಹ್ನದ ಮೇಲೆ ತಿಂದಿವಿ. ಇಲ್ಲೇ ಇದ್ದೀರಾ, ಕಾಣಿಸ್ಲಿಲ್ಲ. ಕೇಕೇನ ಚಿನ್ನದೆಲ್ಲ ಕಾಸ್ಟ್ಲಿದು. ಒಂದು ತಗೋ, ಒಂದು ತಗೋ ಚಿನ್ನು. ಯಾವ್ದು ಬೇಗ ಹೇಳ್ಚಿನ್ನು, ನಂಗೆ ಟೈಮ್ ಆಯ್ತದೆ. ಅದೊಂದು ಬೇಕಾ? ಒಂದಾ? ಇದು ಎಷ್ಟು? ಇದು ಸ್ವೀಟು ಇದು ಬೇಕಾ ಚಿನ್ನು? ಇದು 2 ಕೊಡಿ ಅಕ್ಕ. ಸಾಕಾ? ಆ ಚಿನ್ನು ಸುಮ್ಮನಿರು, ಬಾಯಿ ಕಡೆ. ಕೃತು ಅವ್ರ ಮನೆಗೆ ಬಂದು ಇವಾಗ. ಕೃತು, ನೀನು ಎಲ್ಲಿದ್ದಿ? ಅಪ್ಪನ ಮನೇಲೆ ಕಂಚಿನಿ. ಅಲ್ಲಿ ನೋಡಿ ನಿನ್ನ ಫೋಟೋ ಎಲ್ಲದೆ ಅಂತ ನೋಡಿ. ನಮ್ಮ ಫೋಟೋ ಯಾರು ಹಿಂಗೆ ಹಾಕ್ತಾರೆ ಅಂತ ಕಾಣೋಣ. ನಾನು ಫ್ರೆಂಡ್ಗೆ ಹಾಕ್ತೀನಿ, ನಾನು ಬಂದಾಗ ಮಗ ನೋಡ್ಕೊಳ್ಳೋಣ ಅಂತ. ಅಲ್ಲಿಗೆ ಹೊರಗಿಸ್ತಾರೆ. ಚಿನ್ನಿ, ನೀನು ಸಣ್ಣ ಪಾಪ ಆಗಿದ್ದಾಗ ಹೆಂಗಿದ್ದಿ? ಸೂಪರ್ ಅದ. ಮೀನು ನೋಡ್ತಾರೆ. ನೀನು ಕುಡಿ, ಬೇಗ ಹೋಗೋಣ ಈಗ. ಅಪ್ಪ ಫೋಟೋ ಕೈ ಮುಗಿ ಬಾ. ಮಾಡಿಸು ಅದನ್ನೇ. ನೀನೇ ಮಾಡಿಸ್ತಾ ಗುಲಾಬಿ ಹೂವು? ಹಾಂ, ಅದೊಂದೇ ಸಾಕಮ್ಮ. ಕೈ ಮುಕ್ಕೊಂಡು ಬೇಡ್ಕೊ ಹೋಗೋಣ, ಟೈಮ್ ಆಯ್ತದೆ.
ಸಾಕು ಬಿಡು. ಕೃತು ಬರ್ಡೇ ದಿನ ಕರ್ಕೊಬಂದು ಅವ್ರ ಅಪ್ಪನ ಫೋಟೋಗೆ ಪೂಜೆ ಮಾಡಿಸಿ ಅವಳಿಗೆ ಆಶೀರ್ವಾದ ತಗೊಳ್ಳೋ ಥರ ಮಾಡೋಣ ಅಂದ್ಕೊಂಡೆ. ಬಟ್ ತುಂಬ ರಜಾ ಇರೋದ್ರಿಂದ ಗೌರ್ಮೆಂಟ್ ರಜಾ ಹಾಲಿಡೇಸ್ ಎಲ್ಲ ಸಿಕ್ತು, ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಹೆಂಗಿದ್ರು ಅವಳು ಬಂದ್ಲಲ್ವ, ಹಾಗಾಗಿ ಅವ್ರ ಅಪ್ಪನ ಫೋಟೋಗೆ ಹಾಗೆ ಪೂಜೆ ಮಾಡಿಸ್ಬಿಟ್ಟು, ಪೂಜೆ ಅಂದರೆ ಕೈ ಮುಗಿಸ್ದೆ. ಡ್ಯೂಟಿ ಮುಗಿಸ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕೃತು ಅಲ್ಲೇ ಆ ಕಡೆ ಕೂತಿದ್ದಾಳೆ ಪಕ್ಕದಲ್ಲಿ. ಇವರು ಕೀರ್ತನ ಅಂತ ಹೇಳಿ, ನಾನು ಇವರು ಒಟ್ಟಿಗೆ ಕೆಲಸ ಮಾಡೋದು. ಇವರು ಕೂಡ ರಾಮನಾಥ್ಪುರದಲ್ಲಿ ಅವ್ರ ಅಂಗಡಿಗೆ ಶಾಪ್ ಇತ್ತು, ಅಲ್ಲಿಗೆ ಬರ್ತಾಯಿದ್ರು. ಹಾಗೆ ನಮ್ಮದು ಸ್ವಲ್ಪ ಏನೋ ಪ್ರಾಕ್ಟೀಸ್ ಇತ್ತು, ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ಪ್ರಾಕ್ಟೀಸಿಗೆ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಬಟ್ ಅದು ಕರೆಕ್ಟಾಗಿ ಏನೂ ಬರ್ತಾನೇ ಇಲ್ಲ. ಬಟ್ ಏನೇನೋ ಟ್ರೈ ಮಾಡ್ತಾಯಿದ್ದೀವಿ, ಮಾಡಬೇಕಲ್ವಾ. ಸೊ ನಮ್ಮದೊಂದು ಪ್ರೋಗ್ರಾಮ್ ಇದೆ ನೆಕ್ಸ್ಟ್ ಮಂತು, ಅದಕ್ಕೋಸ್ಕರ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಇದೊಂದು ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ನಾನೇ ಒಪ್ಕೋತೀನಿ. ಬಟ್ ಕೆಲವೊಬ್ಬರು ಕಮೆಂಟ್ನ ಮಾಡ್ತಾರೆ, ಕಮೆಂಟ್ ಮಾಡಿಬಿಟ್ಟು ಮತ್ತೆ ಡಿಲೀಟ್ ಮಾಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅವರು ಒಂದ್ಸಲ ಕಮೆಂಟ್ ಮಾಡಿದ್ರೆ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನು ಬಿಡಬೇಕು ಹಾಗೆಯೇ. ಯಾಕಂದರೆ ನನಗೆ ನೋಟಿಫಿಕೇಷನಲ್ಲಿ ಅವ್ರು ಕಮೆಂಟ್ ತೋರಿಸುತ್ತೆ. ನೋಟಿಫಿಕೇಷನ್ಗೆ ಹೋಗ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ 0 ತೋರಿಸುತ್ತೆ, ಕಮೆಂಟೇ ಬಂದಿರಲ್ಲ. ಬಿಕಾಸ್ ಅವ್ರು ಕಮೆಂಟ್ ಮಾಡಿ 1 ಸೆಕೆಂಡು ಅಥವಾ 1 ನಿಮಿಷ 2 ನಿಮಿಷ ನಾನು ನೋಡೋಕ್ಕಿಂತ ಮುಂಚೆ ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಯಾವ್ದ್ರ ರಿಲೇಟೆಡ್ ಅಂದರೆ, ನಾನು ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ, ಡಯಟ್ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕೆ ಅಯ್ಯೋ ನಿಮ್ಮದೆಲ್ಲ ಇದೆ ಬಿಡಿ, 1 ದಿನ 2 ದಿನ ನೋಡ್ತೀರಾ ಮಾಡ್ತೀರಾ ಹಾಗೆ ಹೀಗೆ ಸಮಥಿಂಗು, ನೀವು ಬರೀ ಹೇಳೋದೇ ಆಯಿತು, ಏನೂ ಮಾಡಲ್ಲ ಹಾಗೆ ಹೀಗೆ ಅಂತ ಏನೇನೋ ವೀಡಿಯೋಗಳನ್ನ ಮಾಡಿ ಹಾಕಿ, ಅಂದರೆ ವೀಡಿಯೋ ಅಂತೀನಿ ಸರಿ, ಕಾಮೆಂಟ್ನ ಮಾಡಿ ಹಾಕಿದ್ದೀರಾ. ಮಾಡಿ ಹಾಕಿದ್ಮೇಲೆ ಅದು ನಿಮಗೆ ನೀವು ಮಾಡಿರೋದು ಸರಿ ಅನಿಸಿದಾಗ ಅದನ್ನು ಬಿಟ್ಬಿಡ್ಬೇಕು. ನೀವು ಕಮೆಂಟ್ ಹಾಕೋರು ನೀವೇ, ನಾನು ನೋಡೋಕ್ಕಿಂತ ಮುಂಚೆ ಮತ್ತೆ ಹೋಗಿ ಕಮೆಂಟ್ನ ಡಿಲೀಟ್ ಮಾಡ್ತೀರಾ. ಈ ಥರ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಾನು 3 ಡೇಸಿಂದ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಐ ಡಿ ಅಥವಾ 2 ಐ ಡಿಯಿಂದ ಸೇಮ್ ರಿಪೀಟೆಡ್ ಹೀಗೆ ಆಗ್ತಾಯಿದೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಸೋಕೆ ಅವ್ರು ಹೇಗಾದರೂ ಮಾಡ್ಕೊಳ್ಳಿ. ನನಗಂತೂ ಇವಾಗ ತುಂಬ ಕೆಲಸ ಇದೆ, ನನ್ನ ಕೆಲಸಗಳನ್ನ ನೋಡ್ಕೋಬೇಕು. ನಾನು ಫ್ರೀ ಟೈಮಿಂಗ್ಸಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನೀವು ಅರ್ಥ ಮಾಡ್ಕೋತೀರಾ. ಬಟ್ ಕೆಲವೊಬ್ಬರು ಅದಕ್ಕೆ ಅಂತಲೇ ಇರ್ತಾರೆ, ಅಥವಾ ಏನಾದರೂ ಮಾಡೋಕ್ಕೆ, ಅವ್ರು ಹೇಗಾದರೂ ಮಾಡ್ಕೊಳ್ಳಿ. ಬಟ್ ಹೀಗೆ ಮಾಡ್ತಾ ಇದ್ದಾರೆ 3-4 ದಿನದಿಂದ. ಓಕೆ, ಅವ್ರು ಹೇಗಾದರೂ ಮಾಡ್ಕೊಳ್ಳಿ, ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಮ್ಮದು ಪ್ರಾಕ್ಟೀಸ್ ಎಲ್ಲ ಇತ್ತು. ಸೊ ಹಾಗಾಗಿ ತುಂಬ ಬ್ಯುಸಿ ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.